ಪೂಜೆ ಮಾಡುವುದು ನಮ್ಮ ಮೊದಲನೇ ಆದ್ಯತೆ. ನಾವು ಹೇಳೋ ಪ್ರಕಾರ ನಮ್ಮ ಸೈಡ್ನಲ್ಲಿ ನಾಗದೇವತೆಯೇ ನಾವು ನಮ್ಮ ಕುಲದೇವರು ಅಂತ ಪೂಜಿಸೋ ಜನರು ನಾವು. ಈ ಕಡೆ ಬಂದ ಮೇಲೆ ಇಲ್ಲಿ ಒಂದು ಹುತ್ತ ಇತ್ತು. 20-25 ವರ್ಷಗಳ ಕೆಳಗೆ ರವಿಪ್ರಸಾದ್ ಅವರು ಇಲ್ಲಿ ಆಫೀಸರ್ ಆಗಿದ್ದರು. ಅವರು ಕೂಡ ನಮ್ಮ ಶಿವಮೊಗ್ಗ ಸೈಡ್ನವರೇ. ಅವರು ನಾವು ಎಲ್ಲ ಸೇರಿಕೊಂಡು ಇದನ್ನು ಶುರು ಮಾಡಿದ್ವಿ. ಆಮೇಲೆ ನಾಗನ ಕಲ್ಲು ಅವರೇ ಹಾಕಿದರು. ಈಗಂತೂ ನಾಗರ ಪಂಚಮಿನ ಎಲ್ಲರೂ ಆಚರಿಸ್ತಾರೆ, ಅದೇ ರೀತಿ ನಾವು ಆಚರಿಸ್ತೀವಿ. ನಾಗರ ಪಂಚಮಿ ಶ್ರಾವಣದಲ್ಲಿ ಬರ್ತದೆ. ಶ್ರಾವಣ ತಿಂಗಳಲ್ಲಿ ಈ ಸಮಯದಲ್ಲಿ ನಾಗರಿಗೆ ಒಂದು ಹಾಲೆರೆಯುವುದು ಒಂದು ವಿಶೇಷ ಅಂತ ಹೇಳಿ ಎಲ್ಲರೂ ಭಾವಿಸ್ತಾರೆ. ಈ ನಾಗರ ಪಂಚಮಿ ಅಂತ ಹೇಳೋದು ಪ್ರತಿ ತಿಂಗಳಲ್ಲೂ ಬರ್ತದೆ, ಆದರೆ ಇದು ಭಾರಿ ವಿಶೇಷ. ಇಲ್ಲಿ ನಾವು 25 ವರ್ಷದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ. ದೇವ್ರ ದಯೆಯಲ್ಲಿ ನಾಗದೇವರು ನಮಗೆ ಸುಖ ಸಮೃದ್ಧಿ ಎಲ್ಲವನ್ನು ಕೊಟ್ಟಿದ್ದಾರೆ. ಅದು ಜನರಿಗೂ ಕೊಡಲಿ ಹಾಗೂ ಗುಲ್ಬರ್ಗ ಜನತೆಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಈ ಮೂಲಕ ಹಾರೈಸಿಕೊಂಡು ದೇವ್ರ ಹತ್ರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಸತ್ಯನಾಥ್ ಶೆಟ್ಟಿ ಅಂತ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನು ಡಾಕ್ಟರ್ ರಕ್ಷಾ ಅಂತ. ಇದು ಅಂತೇಳಿದರೆ ಇದು ಈ ವರ್ಷದ ಮೊದಲ ಹಬ್ಬ ಅಂಥೇಳಿದರೆ ಹೆಣ್ಣುಮಕ್ಕಳ ಹಬ್ಬ ಅಂಥೇಳೇನೋ ಆಚರಿಸ್ತಾರೆ ಇಲ್ಲಿ. ನಮ್ಮಲ್ಲಿ ನಾಗನಿಗೇ ಮೊದಲ ಆದ್ಯತೆ. ನಾವು ನಾಗನ ಪೂಜೆ ಅಂತೇಳಿದರೆ ನಾವು ಬಂಡ್ಸ್ ಅಂತೇಳಿದರೆ ಊರಿನಲ್ಲಿರೋರು ಜಾಸ್ತಿಯಾಗಿ ನಮ್ಮ ಉಡುಪಿ ಸೈಡ್ನಲ್ಲಿ ನಾಗದೇವತೆಯೇ ನಾವು ಪೂಜೆ ಮಾಡೋದು. ಇದು ನಮ್ಮ ಕುಲದೇವರು. ಇವರ ಈ ನಾಗನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ದೇವರು ಎಲ್ರಿಗೂ ಸುಖ ಸಮೃದ್ಧಿ ಶಾಂತಿಯನ್ನು ಕೊಡಲಿ, ಎಲ್ರಿಗೂ ಆರೋಗ್ಯ ಆಯುಷ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸುಮಾರು 25 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಎಲ್ಲರೂ ತಮ್ಮ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಿ ಹೋಗುತ್ತಾರೆ. ಹಾಗೂ ನಮ್ಮ ರವಿಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಪ್ರಾರಂಭವಾಯಿತು. ಸತತವಾಗಿ 25 ವರ್ಷಗಳಿಂದ ಇಲ್ಲಿ ನಾವು ದರ್ಶನ ತಗೋತಾ ಇದ್ವಿ. ಹಾಗೂ ನಮ್ಮ ಸತ್ಯಣ್ಣ ಅನ್ನೋರು ಕೂಡ ಇದಕ್ಕೆ ಅವರು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೀರ್ಣೋದ್ಧಾರ ಸಲಕ ಅವರು ಕಟಿಬದ್ಧವಾಗಿ ನಿಂತಿದ್ದಾರೆ. ಎಲ್ಲ ಫೈರ್ ಆಫೀಸ್ ಸಿಬ್ಬಂದಿಗಳು, ನಾವು ದಯಾನಂದ್ ಶೆಟ್ಟರು ಎಲ್ಲರೂ ಕೂಡಿ ಈ ಗುಡಿ ಜೀರ್ಣೋದ್ಧಾರ ಸೇವೆಯಲ್ಲಿ ತೊಡಗಿದ್ದೇವೆ. ದೇವರು ಇನ್ನೂ ನಮಗೆ ಸೇವೆ ಮಾಡುವಂಥ ಅವಶ್ಯಕತೆ ಕೊಡಲಿ ಅಂಥೇಳಿ ಹೇಳುತ್ತಾ ಈ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ನನ್ನ ನಾಗರ ಪಂಚಮಿ ವಿಶೇಷತೆ ಅಂದರೆ ನಮ್ಮ ಹೆಣ್ಣು ಮಕ್ಕಳ ಹಿಂದೂಗಳ ಹಬ್ಬ ಮೇನ. ಆಮೇಲೆ ಇದು ಮೇನ್ ಅಂದರೆ ಹೆಣ್ಮಕ್ಕಳ ಹಬ್ಬ. ಇಲ್ಲಿ ನಂಬಲ್ಲೆಲ್ಲ ಅಣ್ಣ ತಮ್ಮರು ಅಕ್ಕ ತಂಗಿಯರಿಗೆ ಸೀರೆ ಕೊಡೋದು, ಬ್ಲೌಸ್ ಕೊಡೋದು ಇಂಥ ಪರಂಪರೆ ಬಂದದ್ದು. ಈ ಹಬ್ಬ ಮೇನ್ ಅಂದರೆ ಹೆಣ್ಮಕ್ಳಿಗೆ ನಾವು ನೆನೆಸ್ಕೊಳ್ಳುವಂಥ, ಅಣ್ಣ ತಮ್ಮರು ನೆನೆಸ್ಕೊಳ್ಳುವಂಥ ಹಬ್ಬ. ಎಲ್ಲರಿಗೂ ಮದುವೆ ಮಾಡ್ಕೊಂಡು ಹೋದ್ರೂ ಕೂಡ ಅವ್ರಿಗೆ ಪಂಚಮಿ ಹಬ್ಬಕ್ಕೆ ನಾವು ಕರ್ಕೊಂಡು ಬರ್ತೀವಿ. ಬರಲೇ ಇಲ್ದು ಹೋದ್ರೆ ಅವ್ರ ಮನೆಗೆ ಹೋಗಿ ಸೀರೆ ಬಳಿ ಎಲ್ಲ ಕೊಟ್ಟು ನಾವು ಕಾಲು ಸಣ್ಣ ಬರುವಂಥ ಈ ವಿಶೇಷ ಹಬ್ಬ ಈ ನಾಗರ ಪಂಚಮಿ. ಅದಕ್ಕೆ ಇನ್ನೊಮ್ಮೆ ಮಾತೆಯರಿಗೂ ಕೂಡ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ.
ನಾಗಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಅಗ್ನಿಶಾಮಕ ಕಚೇರಿಯ ಆವರಣದಲ್ಲಿ ಈ ಒಂದು ದೇವಸ್ಥಾನ ಆಗಿದೆ. ಭಾಳ ಪುರಾತನ ಕಾಲದ ದೇವಸ್ಥಾನ ಇದು, ನಾಗ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದ ನಾವು ಎಲ್ಲರೂ ಇಲ್ಲಿ ಬಂದು ಪ್ರಸಾದವನ್ನು ತಗೊಂಡು ಹೋಗ್ತಿದ್ದೀವಿ. ಆದರೆ ಈ ಒಂದು ದೇವಸ್ಥಾನಕ್ಕೆ ಅದು ಒಂದು ನೆರಳು ಮಾಡಬೇಕಪ್ಪ, ಇವನ್ನೆಲ್ಲ ಕೂತು ಅಷ್ಟು ಮಂದಿ ಸ್ಟಾಫ್ ಜನ ಎಲ್ಲ ಕೂತು ಭಜನೆ ಕಾರ್ಯಕ್ರಮದೆಲ್ಲ ಮಾಡ್ತಾರೆ. ಅದ್ರ ಸಲುವಾಗಿ ಆ ಒಂದು ನೆರಳು ಮಾಡಿಕೊಡೋ ಅಂಥ ಸಲುವಾಗಿ ನಮ್ಮವರೇ ಆದಂಥ ಒಳ್ಳೆ ಉದ್ದಿಮೆದಾರರು, ಈ ಗುಲ್ಬರ್ಗಕ್ಕೆ ಚಿರಪರಿತರಾದಂಥ ನಮ್ಮ ಸತ್ಯಂಗ ಶೆಟ್ಟಿ ಸಾಹೇಬರು ಇದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಇದೆಲ್ಲ ಶೆಡ್ ಮಾಡಿಕೊಡ್ಬೇಕಂತ ಹೇಸಿಂದ ಅವ್ರ ಮುಂದೆ ನಾವು ಒಂದು ಪ್ರಸ್ತಾಪನೆ ಇಟ್ಟಿದ್ದೀವಿ ಎಲ್ಲರೂ ಕೂಡಿ. ಅದನ್ನು ಭಾಳ ಸಂತೋಷದಿಂದ ಆ ಪ್ರಸ್ತಾಪನೆಯನ್ನು ಸ್ವೀಕರಿಸಿದರು. ಅವ್ರಿಗೆ ದೇವರು ಇನ್ನೂ ಒಳ್ಳೆಯ ಆಯುಷ್ಯ ಆರೋಗ್ಯ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೆ ಇನ್ನೂ ಮುಂದೆ ಆ ನಾಗದೇವತೆ ಆಶೀರ್ವಾದದಿಂದ ಭಾಳ ಎತ್ತರ ಮಟ್ಟಕ್ಕೆ ಅವರು ಬೆಳಿಬೇಕು, ಇನ್ನು ಬೆಳೆದು ಜನರ ಸೇವೆ ಮಾಡಬೇಕಂತ ಹೇಳಿ ನಾನು ಇನ್ನೊಮ್ಮೆ ಅವರಿಗೆ ಭಾಳ ತುಂಬ ಧನ್ಯವಾದದಿಂದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಹೀಗೆ ಕಾರ್ಯಕ್ರಮ ಇವತ್ತಿರುವುದರಿಂದ ಇದಕ್ಕೆಲ್ಲ ಸಹಕಾರನ ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಸಹ ಸಿಬ್ಬಂದಿ ಎಲ್ಲ ಇದು ಮಾಡಿ ಇದ್ರದ್ದು ಸೇವೆ ಕಣ್ಣಿಂದ ಎಲ್ಲ ಪತ್ರ ಸೇವೆ ಎಲ್ಲ ಸೇವೆ ಸತ್ಯನ್ ಶೆಟ್ಟಿ ಸರ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಇದ್ರದ್ದು ವರ್ಷ ಅವ್ರು ಏನೇವಲ್ಲಿ ನಮ್ಮ ಇದಕ್ಕೆ ಅವಧಿಯಲ್ಲಿ ಎಲ್ಲದಕ್ಕೂ ನಮ್ಮ ಇದಕ್ಕೆ ಸಪೋರ್ಟ್ ಕೊಟ್ಟು ನಮ್ಗೆ ಯಾವುದಕ್ಕೆ ಬೆಂಬಲ ಏನೇ ಒಂದು ನಮ್ಮ ಇದಕ್ಕೆ ಬಂದದ್ದು ಮಾಡಿಕೊಡ್ತಾರೆ. ಅದಕ್ಕೆ ಇದರಲ್ಲಿ ಮೇನ್ ಕಾರಣಭೂತರು ಬೆನ್ನತ್ತಿ ಎಲ್ಲ ಮಾಡಿಸೋರು ನಮ್ಮ ಬಾಳಿ ಸರ್. ಎಲ್ಲದಕ್ಕೂ ಅವರಿಗೆ ನಾವು ಬೆನ್ನು ಹತ್ತಿದ್ರೆ ಅವರಾಯಿತು ಬಂಧು ಸರ್ ಆಯಿತು, ನಮಗೆ ಎಲ್ಲಕ್ಕೆ ಸಹಕಾರಿ ಇಲ್ಲಿ ಒಳಗೆ ಏನೇ ಒಂದು ಇದಾಗಬೇಕಾದ್ರೆ ಅವರೇ ನಮಗೆ ಕಾಣ್ರಿ ಎಲ್ಲರೂ. ಇದಕ್ಕೆ ನಮ್ಮೆಲ್ಲ ನಮ್ಮ ಅಧಿಕಾರಿಗಳು ಸಪೋರ್ಟ್ ನಮಗೆ ಕೊಟ್ಟು ನಮಗೆ ನಾವೆಲ್ಲ ಸರ್ ಹೆಂಗೆ ಇದು ಮಾಡಿಸ್ಕೊಂಡಿವಿ. ಇದೇ ರೀತಿಯಲ್ಲೇ ಅವ್ರ ಸಹಕಾರ ನಮಗೆ ಯಾವಾಗಲೂ ಇರಲಿ ಅಂತೇಳಿ ಸರಲ್ಲಿ ತಮ್ಗೆ ಕೇಳ್ಕೊತಾ ನಮ್ಮ ಕಡೆ